ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಕಿಚನ್. ಸೊ ಇದು ನನ್ನ ಕಿಚನ್. ಸೊ ಇವಾಗ ನಾನು ಮಾರ್ನಿಂಗ್ ಎದ್ದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕ್ಲೀನ್ ಮಾಡ್ಕೊಬೇಕಾದ್ರೆ ನೋಡಿ ಇಷ್ಟೊಂದು ಡರ್ಟಿ ಆಗಿದೆ. ಸೊ ಇವಾಗ ನಾನು ಫಸ್ಟಿಗೆ ಪಾತ್ರೆ ತೊಳ್ಕೊತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಪಾತ್ರೆಗಳನ್ನು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ನೋಡಬಹುದು ತುಂಬಾ ಜಾಸ್ತಿ ಕೆಲಸ ಇತ್ತು, ಯಾಕೆಂದರೆ ನಾನು ನೈಟು ಪಾತ್ರೆ ಎಲ್ಲ ತೊಳೆದಿರಲಿಲ್ಲ. ಸೊ ಮಾರ್ನಿಂಗು ಎದ್ದ ತಕ್ಷಣ ನೋಡಿದ್ರೆ ತುಂಬಾ ಮೆಸ್ಸಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೈಟೇ ಪಾತ್ರೆ ತೊಳ್ಕೊಂಡಿಟ್ರೆ ಸ್ವಲ್ಪ ಮಾರ್ನಿಂಗು ನನಗೆ ಅಷ್ಟೊಂದು ಕಷ್ಟ ಅನಿಸಲ್ಲ. ಸೊ ನಾನು ಪಾತ್ರೆ ತೊಳೆದಾದ್ಮೇಲೆ ಡೈಲಿ ಗಿಡ ಇದೆಯಲ್ಲ, ಸೊ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಮನಿ ಪ್ಲ್ಯಾಂಟ್, ಅದನ್ನು ಸಹ ನಾನು ತೊಳಿತೀನಿ. ಸೊ ಇವಾಗ ಸಿಂಕ್ ತೊಳಿತಾ ಇದ್ದೀನಿ. ಸೊ ಸಿಂಕ್ನ ಇದನ್ನೆಲ್ಲ ಎತ್ತಿ ಇದನ್ನೆಲ್ಲ ತೊಳೆದು ಸೊ ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡಬೇಕು. ಕೆಳಗಡೆನೂ ಸಿಂಕ್ ಡಸ್ಟ್ಬಿನ್ ಎಲ್ಲ ಹಾಗೆ ಇದೆ. ಸೊ ಮಾರ್ನಿಂಗ್ ಕೂಡ ಡಸ್ಟ್ಬಿನ್ ಕೂಡ ನಾನು ರಿಮೂವ್ ಮಾಡಬೇಕು. ಸೊ ಇವಾಗ ನಾನು ಚೆನ್ನಾಗಿ ಸಿಂಕ್ನ ತೊಳ್ಕೊತಾ ಇದ್ದೀನಿ. ನಾನು ಹೇಳೋದೇನೆಂದರೆ ಆದಷ್ಟು ನೀರನ್ನು ಕಡಿಮೆ ಯೂಸ್ ಮಾಡಿ, ಕಡಿಮೆ ಮಿತವಾಗಿ ಕ್ಲೀನ್ ಮಾಡಿ. ಬಟ್ ಕಡಿಮೆ ಯೂಸ್ ಮಾಡಿಕೊಂಡು ಮಿತವಾಗಿ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಹೆಸ್ರು ಕಾಳು, ಅದನ್ನು ಮೊಳಕೆ ಬರೋ ಥರ ನಾನು ಕಟ್ತೀನಿ. ಅಂತಂದರೆ ಬಾಕ್ಸ್ ಎಲ್ಲ ಹಾಕಿ ಬಟ್ಟೆ ಎಲ್ಲ ಹಾಕಿ ಕಟ್ಟಬೇಕು. ಇದೊಂದು ಸಿಂಕು, ಆಚೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿಕ್ಕೆ ಒಂದು ಸಿಂಕ್ ಇದೆ, ಅದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ. ಎಂಟ್ರೆನ್ಸಲ್ಲಿದೆ, ಇದು ಕಿಚನ್ ಎಂಟ್ರೆನ್ಸಲ್ಲೇ ಸಿಂಕ್ ಇದೆ. ಸೊ ಇದು ಕೂಡ ವಾಶ್ ಮಾಡಾಯಿತು. ನೋಡ್ಬೋದು ಆಫ್ಟರ್ ಹೇಗೆ ಮಾಡಿದ್ದೀನಿ ಅಂತ. ಸೊ ಆಲ್ರೆಡಿ ನೈಟ್ ಆಗಿತ್ತು. ನೈಟ್ ಹೇಗಾಯಿತು ಅಂತಂದರೆ, ನಾನು ವಾಶ್ ಮಾಡಿದ ತಕ್ಷಣ, ಪಾತ್ರೆ ವಾಶ್ ಮಾಡಿದ ತಕ್ಷಣ ನನ್ನ ಕೈಲಿ ಮತ್ತೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ನಾನು ಬೇರೆ ಕೆಲಸನ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಸೊ ಇವಾಗ ಇಷ್ಟೆಲ್ಲ ಆಯಿತು. ಇವಾಗ ನಾನು ಬಟ್ಟೆ ಪೀಸ್ ಮಾಡ್ಕೊಂಡಿದ್ರೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಇಲ್ಲಿ ಇದನ್ನು ಕುಟ್ಟಲಿಕ್ಕೆ ಇಟ್ಕೊತೀವಲ್ಲ, ಮಸಾಲೆ ರುಬ್ಬಲಿಕ್ಕೆ, ಅದ್ರ ಕೆಳಗಡೆ ಇಟ್ಟಿದ್ದೀನಿ. ಸೊ ಈ ಥರ ನಾನು ಕಿಚನ್ನ ಸೆಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.